ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ಜಾಗತಿಕ ಮತ್ತು ರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅವುಗಳು ಬಿಡುಗಡೆ ಮಾಡುವ ಪ್ರಮುಖ ವರದಿಗಳನ್ನು ನೋಡೋಣ. ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಂ ಸಂಸ್ಥೆಯು ಬಿಡುಗಡೆ ಮಾಡುವ ಪ್ರಮುಖ ವರದಿಗಳು ಯಾವುವು ಅಂದರೆ ಜಾಗತಿಕ ಗಂಡಾಂತರ ವರದಿ, ಜಾಗತಿಕ ಮಾಹಿತಿ ತಂತ್ರಜ್ಞಾನ ವರದಿ, ಜಾಗತಿಕ ಲಿಂಗ ಅಂತರ ವರದಿ, ಪ್ರವಾಸೋದ್ಯಮ ಸ್ಪರ್ಧಾತ್ಮಕ ವರದಿ, ಅಂತರ್ಗತ ಅಭಿವೃದ್ಧಿ ಸೂಚ್ಯಂಕ, ಜಾಗತಿಕ ಸಾಮಾಜಿಕ ಸ್ಥಿತ್ಯಂತರ ಸೂಚ್ಯಂಕ, ಶಕ್ತಿ ಪರಿವರ್ತನಾ ಸೂಚ್ಯಂಕ. ಈ ಪ್ರಮುಖ ವರದಿಗಳು ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡುವ ಪ್ರಮುಖ ವರದಿಗಳಾಗಿವೆ. UNODC ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಆ್ಯಂಡ್ ಕ್ರೈಮ್. ಈ ಸಂಸ್ಥೆಯು ಬಿಡುಗಡೆ ಮಾಡುವ ಪ್ರಮುಖ ವರದಿಗಳು ಅಪರಾಧ ವರದಿ, ವಿಶ್ವ ಡ್ರಗ್ಸ್ ವರದಿ, ಮಾನವ ಕಳ್ಳ ಸಾಗಾಣಿಕೆ ಜಾಗತಿಕ ವರದಿ. ನೀತಿ ಆಯೋಗ. ನೀತಿ ಆಯೋಗವು ಭಾರತದ ರಾಷ್ಟ್ರೀಯ ಮಟ್ಟದ ಒಂದು ಅತ್ಯುನ್ನತ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯು ಬಿಡುಗಡೆ ಮಾಡುವ ಪ್ರಮುಖ ವರದಿಗಳನ್ನು ನೋಡುವುದಾದರೆ ಭಾರತ ನಾವೀನ್ಯತಾ ಸೂಚ್ಯಂಕ ವರದಿ, ಸಮಗ್ರ ಜಲ ನಿರ್ವಹಣಾ ವರದಿ, ಆರೋಗ್ಯ ವರದಿ, ಶಾಲಾ ಶಿಕ್ಷಣ ಗುಣಮಟ್ಟದ ವರದಿ, ಕೃಷಿ ಮಾರುಕಟ್ಟೆ ಮತ್ತು ರೈತ ಸ್ನೇಹಿ ಸುಧಾರಣೆ ವರದಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳ ವರದಿ ಕುರಿತು ಹಾಗೂ ಇನ್ನೂ ಅನೇಕ ರೀತಿಯ ಪ್ರಮುಖ ವರದಿಗಳನ್ನು ಈ ಸಂಸ್ಥೆ ಬಿಡುಗಡೆ ಮಾಡುತ್ತದೆ. ಆರ್ಥಿಕ ಮತ್ತು ಅಂಕಿ ಅಂಶಗಳ ನಿರ್ದೇಶನಾಲಯ. ಇದು ಕರ್ನಾಟಕ ರಾಜ್ಯದ ಪ್ರಮುಖ ನಿರ್ದೇಶನಾಲಯವಾಗಿದ್ದು, ಈ ನಿರ್ದೇಶನಾಲಯದಿಂದ ಪ್ರಮುಖವಾಗಿ ಬಿಡುಗಡೆ ಆಗುವ ವರದಿಗಳನ್ನು ನೋಡುವುದಾದರೆ ಕರ್ನಾಟಕ ಗ್ರಾಹಕ ಬೆಲೆ ಸೂಚ್ಯಂಕ CPI, ಕರ್ನಾಟಕ ಗ್ರಾಹಕ ಬೆಲೆ ಸೂಚ್ಯಂಕ, ಕರ್ನಾಟಕ ರಾಜ್ಯ ಆದಾಯ GSDP, ಕರ್ನಾಟಕದ ಮಾನವ ಅಭಿವೃದ್ಧಿ ವರದಿ, ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ, ಗ್ರಾಮ ಪಂಚಾಯತ್ ಮಾನವ ಅಭಿವೃದ್ಧಿ ವರದಿ ಹಾಗೂ ಕರ್ನಾಟಕ ಆರ್ಥಿಕ ಸಮೀಕ್ಷೆ. ಈ ಪ್ರಮುಖ ವರದಿಗಳನ್ನು ರಾಜ್ಯದ ಆರ್ಥಿಕ ಮತ್ತು ಅಂಕಿ ಅಂಶಗಳ ನಿರ್ದೇಶನಾಲಯ ಬಿಡುಗಡೆ ಮಾಡುತ್ತದೆ. IBRD ವರ್ಲ್ಡ್ ಬ್ಯಾಂಕ್, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಈ ಸಂಸ್ಥೆಯು ಬಿಡುಗಡೆ ಮಾಡುವ ಪ್ರಮುಖ ವರದಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ವಿಶ್ವ ಅಭಿವೃದ್ಧಿ ವರದಿ. ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ. ಈ ಸಂಸ್ಥೆಯು ಬಿಡುಗಡೆ ಮಾಡುವ ಪ್ರಮುಖ ವರದಿಗಳನ್ನು ನೋಡುವುದಾದರೆ ವಿಶ್ವ ಸಾಮಾಜಿಕ ಭದ್ರತೆ ವರದಿ, ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ಮುನ್ನೋಟ, ವರ್ಲ್ಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋಷಿಯಲ್ ಔಟ್ಲುಕ್, ವರ್ಲ್ಡ್ ಆಫ್ ವರ್ಕ್ ರಿಪೋರ್ಟ್, ಜಾಗತಿಕ ಕೂಲಿ ಸೂಚ್ಯಂಕ, ಗ್ಲೋಬಲ್ ವೇಜಸ್ ರಿಪೋರ್ಟ್. IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಈ ಸಂಸ್ಥೆಯು ಪ್ರಮುಖವಾಗಿ ವಿಶ್ವ ಆರ್ಥಿಕ ಮುನ್ನೋಟ ಮತ್ತು ಜಾಗತಿಕ ಹಣಕಾಸಿನ ಸ್ಥಿರತೆ ವರದಿಯನ್ನು ಬಿಡುಗಡೆ ಮಾಡುತ್ತೆ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಮತ್ತು ಗ್ಲೋಬಲ್ ಫೈನಾನ್ಸಿಯಲ್ ಸ್ಟ್ಯಾಬಿಲಿಟಿ ರಿಪೋರ್ಟ್. UNICEF ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. ಈ ಸಂಸ್ಥೆಯು ಬಿಡುಗಡೆ ಮಾಡುವ ಪ್ರಮುಖ ವರದಿ ರಿಪೋರ್ಟ್ ಆನ್ ರೆಗ್ಯುಲರ್ ರಿಸೋರ್ಸಸ್, ದ ಸ್ಟೇಟ್ ಆಫ್ ದಿ ವರ್ಲ್ಡ್ ಚಿಲ್ಡ್ರನ್ಸ್ ರಿಪೋರ್ಟ್. OPEC ಆರ್ಗನೈಜೇಷನ್ ಆಫ್ ದಿ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ವಿಶ್ವ ತೈಲ ಮುನ್ನೋಟ, ವರ್ಲ್ಡ್ ಆಯಿಲ್ ಔಟ್ಲುಕ್ ಎಂಬ ವರದಿ ಹಾಗೂ ಮಾಸಿಕ ತೈಲ ಮಾರುಕಟ್ಟೆ ವರದಿ, ಮಂತ್ಲಿ ಆಯಿಲ್ ರಿಪೋರ್ಟ್ ವರದಿ. ಈ ಎರಡು ವರದಿಗಳನ್ನು OPEC ಸಂಘಟನೆ ಬಿಡುಗಡೆ ಮಾಡುತ್ತದೆ. UNEP ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂ. ಈ ಸಂಸ್ಥೆ ಬಿಡುಗಡೆ ಮಾಡುವ ಪ್ರಮುಖ ವರದಿಗಳೆಂದರೆ ಜಾಗತಿಕ ಪರಿಸರ ಮುನ್ನೋಟ ಮತ್ತು ಆಕ್ಷನ್ ಆನ್ ಏರ್ ಕ್ವಾಲಿಟಿ.
ಯುಎನ್ಸಿಟಿಎಡಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್, ವಿಶ್ವ ರಾಷ್ಟ್ರಗಳ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನ. ಈ ಸಂಸ್ಥೆ ಬಿಡುಗಡೆ ಮಾಡುವ ಪ್ರಮುಖ ವರದಿ ವಿಶ್ವ ಹೂಡಿಕೆ ವರದಿ. WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಈ ಸಂಸ್ಥೆ ಬಿಡುಗಡೆ ಮಾಡುವ ಪ್ರಮುಖ ವರದಿ ವಿಶ್ವ ವ್ಯಾಪಾರ ವಾರ್ಷಿಕ ವರದಿ, ವರ್ಲ್ಡ್ ಟ್ರೇಡ್ ಆನ್ಯುವಲ್ ರಿಪೋರ್ಟ್. ಇವುಗಳು ಅಲ್ಲದೆ ಇನ್ನೂ ಜಾಗತಿಕ ಮಟ್ಟದ ಅನೇಕ ಸಂಸ್ಥೆಗಳು ಬಿಡುಗಡೆ ಮಾಡುವ ಪ್ರಮುಖ ವರದಿಗಳನ್ನು ನೋಡೋಣ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಸಂಸ್ಥೆಯು ಜಾಗತಿಕ ಭ್ರಷ್ಟಾಚಾರ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಹೆಲ್ತ್ ಹಂಗರ್ ಆ್ಯಂಡ್ ಐಎಫ್ಪಿಆರ್ಐ ಸಂಸ್ಥೆಯು ಜಾಗತಿಕ ಹಸಿವು ಸೂಚ್ಯಂಕ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಜಾಗತಿಕ ನಾವೀನ್ಯತೆ ಸೂಚ್ಯಂಕ ಇದನ್ನು ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ಸಂಘಟನೆ ಮತ್ತು ಇನ್ಸ್ಟಿಟ್ಯೂಟ್ ಸಂಸ್ಥೆಯು ಬಿಡುಗಡೆ ಮಾಡುತ್ತೆ. ಬಹು ಆಯಾಮಗಳ ಬಡತನ ಸೂಚ್ಯಂಕ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ UNDP ಯವರು ಬಿಡುಗಡೆ ಮಾಡ್ತಾರೆ. ಜಾಗತಿಕ ಮಕ್ಕಳ ಹಕ್ಕು ಸೂಚ್ಯಂಕ ವರದಿಯನ್ನು ಮಕ್ಕಳ ಹಕ್ಕು ಫೌಂಡೇಶನ್ ಅವರು ಬಿಡುಗಡೆ ಮಾಡ್ತಾರೆ. ಜಾಗತಿಕ ಅಪಾಯಕಾರಿ ಸೂಚ್ಯಂಕ ವರದಿಯನ್ನು ಯುರೇಷಿಯಾ ಗ್ರೂಪ್ ಅವರು ಬಿಡುಗಡೆ ಮಾಡ್ತಾರೆ. ಡೈನಾಮಿಕ್ ನಗರ ವರದಿಯನ್ನು ಗ್ಲೋಬಲ್ ಪ್ರಾಪರ್ಟಿ ಕನ್ಸಲ್ಟೆಂಟ್ JLL ಇಂಡಿಯಾ ಅವರು ಬಿಡುಗಡೆ ಮಾಡ್ತಾರೆ. ಸ್ವಿಸ್ ಬ್ಯಾಂಕಿನ ಠೇವಣಿ ವರದಿಯನ್ನು ಸ್ವಿಸ್ ಬ್ಯಾಂಕ್ನವರು ವರದಿ ಬಿಡುಗಡೆ ಮಾಡ್ತಾರೆ. ಜಾಗತಿಕ ಪ್ರತಿಭಾವಂತರ ಸ್ಪರ್ಧಾತ್ಮಕ ಸೂಚ್ಯಂಕ, ಈ ವರದಿಯನ್ನು ಸಿಂಗಾಪುರದ ಹ್ಯೂಮನ್ ಕ್ಯಾಪಿಟಲ್ ಇನ್ಸ್ಟಿಟ್ಯೂಟ್ ಅವರು ಬಿಡುಗಡೆ ಮಾಡ್ತಾರೆ. ವಿಶ್ವ ಸಂತೋಷ ಸೂಚ್ಯಂಕವನ್ನು ಸುಸ್ಥಿರ ಅಭಿವೃದ್ಧಿ ಪರಿಹಾರಗಳ ನೆಟ್ವರ್ಕ್ ಅವರು ಬಿಡುಗಡೆ ಮಾಡ್ತಾರೆ. ಮಾನವ ಅಭಿವೃದ್ಧಿ ವರದಿಯನ್ನು UNDP ಯವರು ಬಿಡುಗಡೆ ಮಾಡ್ತಾರೆ. ಜಾಗತಿಕ ಶಾಂತಿ ಸೂಚ್ಯಂಕ ವರದಿಯನ್ನು ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಅವರು ಬಿಡುಗಡೆ ಮಾಡ್ತಾರೆ. ಹವಾಮಾನ ಬದಲಾವಣೆ ಮತ್ತು ಕಾರ್ಯಕ್ಷಮತೆ ಸೂಚ್ಯಂಕವನ್ನು ಜರ್ಮನ್ ವಾಚ್ ಸಂಸ್ಥೆಯವರು ಬಿಡುಗಡೆ ಮಾಡ್ತಾರೆ. ಆರೋಗ್ಯ ಸೇವಾ ಲಭ್ಯತೆ ಮತ್ತು ಗುಣಮಟ್ಟದ ಸೂಚ್ಯಂಕ ವರದಿಯನ್ನು ಲ್ಯಾನ್ಸೆಟ್ ಸಂಸ್ಥೆಯವರು ಬಿಡುಗಡೆ ಮಾಡ್ತಾರೆ. ವಿದೇಶಿ ನೇರ ಬಂಡವಾಳ ಹೂಡಿಕೆ ವರದಿಯನ್ನು UN ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅವರು ಬಿಡುಗಡೆ ಮಾಡ್ತಾರೆ. ಜಾಗತಿಕ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕವನ್ನು ದಿ ಹೆರಿಟೇಜ್ ಫೌಂಡೇಶನ್ ಮತ್ತು ವಾಲ್ ಸ್ಟ್ರೀಟ್ ಜರ್ನಲ್ ಸಂಸ್ಥೆಯವರು ಬಿಡುಗಡೆ ಮಾಡ್ತಾರೆ.